ಇರಾನ್ ಅಮೆರಿಕಾದ ಶಾಂತಿ ಮಾತುಕತೆಗೆ ಕೌಂಟ್ ಡೌನ್ ಶುರುವಾಗಿದ್ದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ನಡೆಸುವುದಕ್ಕೆ ವೇದಿಕೆ ಸಜ್ಜಾಗಿದೆ. ಅಮೆರಿಕವನ್ನ ಅಲ್ಲಿನ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಪ್ರತಿನಿಧಿಸ್ತಾ ಇದ್ದಾರೆ. ಸಭೆಯಲ್ಲಿ ಇರಾನ್ ಸ್ಪೀಕರ್ ಮೊಹಮ್ಮದ್ ಬಗರ್ ಭಾಗಿಯಾಗಲಿದ್ದಾರೆ. 2 ವಾರಗಳ ಕದನ ವಿರಾಮವನ್ನೇನು ಘೋಷಣೆ ಮಾಡಲಾಯಿತು. ಆ ನಡುವೆ ಇರುವಂತಹ ಒಪ್ಪಂದಗಳು ಅದಕ್ಕೆ ಒಪ್ಪಿಗೆ ಇದೆಯಾ ಅನ್ನೋದರ ಕುರಿತಂತೆ ಚರ್ಚೆಯಾಗಬೇಕಾಗಿದೆ. ಆ ಷರತ್ತುಗಳನ್ನೇನು ವಿಧಿಸಿವೆ 2 ರಾಷ್ಟ್ರಗಳು, ಆ ಷರತ್ತುಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಯಾಗುತ್ತೆ. ಇರಾನ್ ಪ್ರತಿನಿಧಿಸಲಿದ್ದಾರೆ ಸ್ಪೀಕರ್ ಮೊಹಮ್ಮದ್ ಬಗರ್. ಶಾಂತಿ ಮಾತುಕತೆ ಹಿನ್ನೆಲೆಯಲ್ಲಿ ಇಸ್ಲಾಮಾಬಾದ್ನಲ್ಲಿ ಸಿಟಿ ಬಂದ್ ಆಗಿದೆ. ಇಡೀ ಇಸ್ಲಾಮಾಬಾದ್ ಲಾಕ್ಡೌನ್ ಮಾಡಿದೆ ಸರ್ಕಾರ. ಅಲ್ಲಿಗೆ ಚರ್ಚೆಗೆ ಬರಲಿರುವಂತಹ ನಾಯಕರ ಸುರಕ್ಷತೆಯ ದೃಷ್ಟಿಯಿಂದ ಈ ರೀತಿ ಟೈಟ್ ಸೆಕ್ಯೂರಿಟಿ, ಮನೆಗಳಿಂದ ಹೊರಗಡೆ ಬರದಂತೆ ಪಾಕಿಸ್ತಾನ ಜನತೆಗೆ ಸರ್ಕಾರ ಸೂಚನೆ ಕೊಟ್ಟಿದೆ. ಎಲ್ಲಾ ಬೀದಿಗಳಲ್ಲೂ ಪೊಲೀಸರು ಮತ್ತು ಸೇನೆಯ ನಿಯೋಜನೆಯಾಗಿದೆ. ಬೀದಿಗಳಿರುವ ಅಂಗಡಿಗಳನ್ನು ಮುಚ್ಚಿಸಿದೆ ಸರ್ಕಾರ. ಭದ್ರತೆಗಾಗಿ 11,000 ಸೈನಿಕರನ್ನ ನಿಯೋಜಿಸಲಾಗಿದೆ. ಪಾಕಿಸ್ತಾನದಲ್ಲಿ ಸಭೆ ನಡೆಯುತ್ತೆ ಸೆರೆನಾ ಹೋಟೆಲ್, ಅಲ್ಲಿ ಸರ್ಪಗಾವಲು. ಹೋಟೆಲ್ನ 3 ಕಿಲೋಮೀಟರ್ ಸುತ್ತಮುತ್ತ ಟೈಟ್ ಸೆಕ್ಯೂರಿಟಿ. ಬೇರೆ 2 ದೇಶಗಳ ಕದನ ವಿರಾಮಕ್ಕಾಗಿ ನಡೀತಾ ಇರುವಂತಹ ಈ ಚರ್ಚೆಗೆ ಪಾಕಿಸ್ತಾನದಲ್ಲಿ ಲಾಕ್ಡೌನ್. ಶಾಂತಿ ಮಾತುಕತೆ ಇದು. ಇರಾನ್ ಅಮೆರಿಕಾದ ನಡುವೆ ಏನ್ ಚರ್ಚೆಯಾಗತ್ತೆ ಅನ್ನೋದು ಕುತೂಹಲ ಇದೆ. ಶಾಂತಿ ಸಭೆ ಬಗ್ಗೆ ಇರಾನ್ಗೆ ಸದ್ಭಾವನೆ ಇದೆ, ಆದರೆ ಅಮೆರಿಕಾದ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತಿದ್ದಾರೆ ಇರಾನ್ ಸಂಸದೀಯ ಸ್ಪೀಕರ್ ಗಾಲಿಬಾಫ್. ಇರಾನ್ಗೆ ತನ್ನ ಹಕ್ಕುಗಳನ್ನು ನೀಡಿದ್ರಷ್ಟೇ ಸದ್ಭಾವನೆ. ಶಾಂತಿ ಸಭೆಗೂ ಮುನ್ನ ಇರಾನ್ ಸ್ಪೀಕರ್ ಸ್ಫೋಟಕ ಹೇಳಿಕೆ. ಅಮೆರಿಕಾದ ಮೇಲೆ ನಂಬಿಕೆ ಇಲ್ಲ ಅಂತಿದ್ದಾರೆ ಇರಾನ್ ಸ್ಪೀಕರ್. ಶಾಂತಿ ಸಭೆಯ ಇರಾನ್ ನಿಯೋಗದ ಸದಸ್ಯ ಗಾಲಿಬಾಫ್ 2 ವಾರಗಳ ಕದನ ವಿರಾಮ ಘೋಷಣೆಯಾಗ್ತಾ ಇದ್ದಂತೆ ಇರಾನ್ನ ಷರತ್ತುಗಳೇನಿವೆ ಅದಕ್ಕೆ ಅಮೆರಿಕ ಒಪ್ಪುತ್ತಾ, ಅಮೆರಿಕ ಏನು ಅಂಶಗಳನ್ನು ಮುಂದಿಡ್ತಾ ಇದೆ ಆ ಬಗ್ಗೆ ಚರ್ಚೆಯಾಗತ್ತೆ ಇವತ್ತಿನ ಸಭೆಯಲ್ಲಿ. ಆದರೆ ಚರ್ಚೆಗೂ ಮುನ್ನವೇ ಇರಾನ್ಗೆ ತನ್ನ ಹಕ್ಕುಗಳನ್ನು ನೀಡಿದರಷ್ಟೇ ಸದ್ಭಾವನೆ, ಅಮೆರಿಕಾದ ಬಗ್ಗೆ ನಂಬಿಕೆ ಇಲ್ಲ ಎನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಭೆಗೂ ಮುಂಚೆಯೇ ಅವಿಶ್ವಾಸ ವ್ಯಕ್ತವಾಗ್ತಾ ಇದೆ. ಇನ್ನು ಸಭೆ ನಂತರ ಇನ್ನೇನು ಕತೆ ಅನ್ನೋದು ಈಗಿರೋ ಪ್ರಶ್ನೆ. ಈಗಾಗಲೇ 2 ರಾಷ್ಟ್ರಗಳು ಕೂಡ ಕೆಂಡ ಕಾರ್ತಾ ಇವೆ. ಸಭೆಯಲ್ಲಿ ಏನು ಚರ್ಚೆಯಾಗತ್ತೆ, ಏನು ನಿರ್ಣಯ ಆಗುತ್ತೆ ಅನ್ನೋದೇ ಕುತೂಹಲ.